ನಾವಿವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ದಶಮದ ಕಾರ್ಯಕ್ರಮ ಪಟ್ಲ ಸಂಭ್ರಮದಲ್ಲಿದ್ದೇವೆ. ಇಷ್ಟು ದಿವಸಗಳ ಕಾಲ ಗೆಜ್ಜೆಯನ್ನು ಕಟ್ಟಿಸಿ ಕುಣಿಸ್ತಾ ಇದ್ದೀರಿ, ಇವತ್ತು ತಾವು ಕುಣಿತಾ ಇದ್ದೀರಿ. ನಾನು ಈ ಕಲೆಯಲ್ಲಿ ಅನ್ನ ಉಣ್ಣುವವ. ನನ್ನ ಹೆಂಡತಿ ಆಗಲಿ ನನ್ನ ಮಕ್ಕಳನ್ನಾಗಲಿ ನಾನು ಈ ಕಲೆಯಿಂದ ಜೀವನ ಮಾಡಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ನನ್ನ ಮನೆಯನ್ನು ನಾನು ಸಾಕ್ತಾ ಇರೋದು ಈ ಕಲೆಯಿಂದಾಗಿ. ಆದ ಕಾರಣ ಇವರೆಲ್ಲ ನನಗೆ ಜೀವ ತುಂಬಿದ ಕಾರಣ ನನಗೆ ಅದು ಸಾಧ್ಯ ಆಗಿದೆ. ಅವರು ಕೂಡ ಸಂತೋಷದಿಂದ ಇದು ನಾವು ಆರಾಧಿಸುವಂತಹ ಕಲೆ ಎಂಬ ಒಂದು ಸಂತೋಷದಿಂದ ಈ ವೇಷವನ್ನು ಮಾಡ್ತಾ ಇದ್ದಾರೆ. ಸಂತೋಷದ ದಿನದಲ್ಲಿ ಇದು ಒಂದು ದಿವಸ ಅಂತ ಹೇಳ್ಬೋದು, ಯಾಕೆಂದ್ರೆ ಇಂಥ ದಿವಸ ಇಷ್ಟರ ತನಕ ಬರಲಿಲ್ಲ. ಕಲಾವಿದರು ವೇಷವನ್ನು ಕಟ್ಟಿಕೊಳ್ಳುವ ರೀತಿಯ ಬಗೆಯಲ್ಲಿ ಅವಾಗ ಆಗೋದ ಕಷ್ಟಗಳೇನು ಅಂತೇಳಿ ಈಗ ನಮಗೆ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾವಿವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ದಶಮದ ಕಾರ್ಯಕ್ರಮ ಪಟ್ಲ ಸಂಭ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಒಂದು ವಿಶೇಷತೆ ಮತ್ತು ವಿಭಿನ್ನತೆ ಅಂತಾನೆ ಹೇಳ್ಬೋದು. ಅದು ಪಟ್ಲ ಫೌಂಡೇಶನ್ನ ಕೇಂದ್ರೀಯ ಘಟಕದ ಪದಾಧಿಕಾರಿಗಳು ಇವತ್ತು ಯಕ್ಷಗಾನದ ವೇಷವನ್ನು ತಾವೇ ತೊಟ್ಟು ಇವತ್ತು ಒಂದು ಅದ್ಭುತವಾದಂಥ ಏನು ಒಂದು ದೇವಿ ಮಾತ್ಮೆಯ ಒಂದು ಮಹಿಷವಧೆಯ ಪಾತ್ರ ಏನು ಆಖ್ಯಾನವನ್ನು ಪ್ರಯೋಗ ರೂಪವಾಗಿ ಮಾಡಲಿಕ್ಕಿದ್ದಾರೆ. ಮತ್ತು ವಿಶೇಷವಾಗಿ ಗಮನಿಸಬೇಕು ಏನು ಅಂತ ಕೇಳಿದರೆ, ಇದೇ ದೇವಿ ಮಾತ್ಮೆಯನ್ನು ಅದೆಷ್ಟೋ ದೇವಿ ಮಾತ್ಮೆಯನ್ನು ಆಡಿಸಿದ ಪಟ್ಲರು ಸ್ವತಃ ಈ ಪ್ರಸಂಗದಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪಟ್ಲರ ಧರ್ಮಪತ್ನಿಯವರು ಕೂಡ ಪಾತ್ರವನ್ನು ಮಾಡ್ತಾ ಇದ್ದಾರೆ, ಅವರ ಮಕ್ಕಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಗಮನಿಸಬೇಕಾದ ಗಮನಾರ್ಹ ಅಂಶ ಏನು ಅಂತ ಕೇಳಿದರೆ, ಖ್ಯಾತ ಉದ್ಯಮಿಗಳು ಬರೋಡದ ಶಶಿಧರ್ ಶೆಟ್ಟಿ ಅವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮಹಾಪೋಷಕರು ಕೂಡ ಹೌದು. ಅವರು ಕೂಡ ಈ ಯಕ್ಷಗಾನದಲ್ಲಿ ಪಾತ್ರವನ್ನು ವಹಿಸಲಿಕ್ಕಿದ್ದಾರೆ. ಮಾತ್ರ ಅಲ್ಲ, ಇನ್ನು ಅನೇಕರು ಕೇಂದ್ರ ಘಟಕದ ಪದಾಧಿಕಾರಿಗಳು ಪಾತ್ರವನ್ನು ವಹಿಸಲಿಕ್ಕಿದ್ದಾರೆ. ಬನ್ನಿ ಯಾರ್ಯಾರು ಏನೇನು ಪಾತ್ರವನ್ನು ಮಾಡ್ತಾ ಇದ್ದಾರೆ, ಬನ್ನಿ ಚೌಕಿಯಲ್ಲಿ ಅವರ ಏನು ಯಾವ ರೀತಿಯಾದಂಥ ಪಸದನದ ಕಾರ್ಯಗಳು ನಡೀತಾ ಇದೆ, ಏನೇನಾಗ್ತಾ ಇದೆ ನೋಡ್ಕೊಂಡು ಬರೋಣ. ಖ್ಯಾತ ಭಾಗವತರಾಗಿರ್ತಕ್ಕಂಥ ಪಟ್ಲ ಸತೀಶ್ ಶೆಟ್ಟಿ ಅವರು ಸ್ವತಃ ತಾನೇ ಇವತ್ತು ಗೆಜ್ಜೆ ಕಟ್ಟುತ್ತಾ ಇದ್ದಾರೆ. ಏನು ರಂಗಸ್ಥಳದಲ್ಲಿ ಇವತ್ತು ವಿಷ್ಣುವಾಗಿ ಏನು ವೈಭವದಿಂದ ಇವತ್ತು ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ನಾವೀಗ ಅವರಿಗೆ ಏನು ತಾವು ವೇಷವನ್ನು ಧರಿಸ್ತಾ ಇರುವ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ. ನಾನೀಗ ಹೇಳಿದ ಹಾಗೆ ಒಂದು ವಿಭಿನ್ನವಾಗಿ ರೀತಿಯಲ್ಲಿ ಇವತ್ತು ಪಟ್ಲ ಸತೀಶ್ ಶೆಟ್ಟಿ ಅವರು ಇವತ್ತು ರಂಗಸ್ಥಳದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ, ವಿಷ್ಣುವಾಗಿ ವೈಭವದಿಂದ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ ಅನ್ನುವಂಥದ್ದೇ ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಲ್ಲಿ ಸಾಕಷ್ಟು ಯಕ್ಷಾಭಿಮಾನಿಗಳಲ್ಲಿ ಇವತ್ತು ಇರತಕ್ಕಂಥ ಕುತೂಹಲ ಮತ್ತು ಎಲ್ಲರ ನಿರೀಕ್ಷೆ ಇವತ್ತು ಪಟ್ಲ ಸತೀಶ್ ಶೆಟ್ಟಿ ಅವರ ಪಾತ್ರದ ಮೇಲಿದೆ ಅಂತಲೇ ಹೇಳ್ಬೋದು.
ವೀಕ್ಷಕರು ನಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, 2 ಜನ ಕರಾವಳಿಯಲ್ಲಿ 2 ಜನ ತುಂಬ ಪ್ರಸಿದ್ಧರು. ಒಬ್ಬರು ಕೊಡುಗೈ ದಾನಿಯಾಗಿ ಬರೋಡದ ಉದ್ಯಮಿಯಾಗಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು, ನಾನಾಗಲೇ ಹೇಳಿದ ಹಾಗೆ ಶಶಿಧರ್ ಶೆಟ್ಟಿ ಅವರು ಈಗ ನಮ್ಮ ಹಿಂಬದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಯಕ್ಷಗಾನದಲ್ಲಿ ಇಬ್ಬರು ಕೂಡ ವೇಷ ಮಾಡ್ತಾ ಇದ್ದಾರೆ. ಶಶಿಧರ್ ಶೆಟ್ಟಿ ಅವರು ವೇಷ ಆಗ್ತಾ ಇರೋದನ್ನು ಕಾಣಬಹುದು. ಅವರಿಗೆ ಏನು ಉಡುಪುಗಳನ್ನು ಧರಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡಬಹುದು. ಅದರ ಜೊತೆಗೆ ಸುದೇಶ್ ಶೆಟ್ಟಿ ಅವರು CA, ಯಾಕೆಂತ ಕೇಳಿದ್ರೆ ಸುದೇಶ್ ಶೆಟ್ಟಿ ಅವರು ಸುದೇಶ್ ರೈ ಅವರು ಕೂಡ ಬಹುಶಃ ನನಗೆ ಗೊತ್ತಿದ್ದಾಗೆ ಪ್ರಥಮ ಬಾರಿಗೆ ವೇಷ ಮಾಡ್ತಾ ಇದ್ದಾರೆ. ತಮ್ಮ ಬದುಕಿನ ಜಂಜಾಟದ ನಡುವೆ ತಾವು ಪ್ರೊಫೆಷನಲ್ ಆಗಿ ತೊಡಗಿಸಿಕೊಂಡಿರುವುದನ್ನು ನಾವು ನೋಡಿದ್ದೇವೆ. ಅನೇಕ ಕೆಲಸಗಳನ್ನು ಸುದೇಶ್ ರೈ ಅವರು ಸಮಾಜಮುಖಿಯಾಗಿ ಪಟ್ಲ ಫೌಂಡೇಶನ್ ಮೂಲಕ 10 ವರ್ಷಗಳಿಂದ ಮಾಡ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಆದರೆ ಇದೀಗ ಯಕ್ಷಗಾನದಲ್ಲಿ ಸ್ವತಃ ಈ 10ನೇ ವರ್ಷದ ದಶಮ ಸಂಭ್ರಮದ ಸಂದರ್ಭದಲ್ಲಿ ಅವರು ಕೂಡ ತೊಡಗಿಸಿಕೊಳ್ತಾ ಇರುವುದನ್ನು ಕಾಣ್ತಾ ಇದ್ದೇವೆ ನಾವು. ಯಾಕೆಂತ ಕೇಳಿದ್ರೆ ಒಂದು ವಿಭಿನ್ನತೆಯ ಮೂಲಕ ಪಟ್ಲ ಫೌಂಡೇಶನ್ ಪ್ರತಿ ವರ್ಷ ಕೂಡ ಗುರುತಿಸಿಕೊಳ್ತಾ ಇತ್ತು. ಆದರೆ ಈ ಬಾರಿ ಇದೊಂದು ವಿನೂತನವಾದ ಪ್ರಯೋಗ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಾನು ಆಗಲೇ ಹೇಳಿದ ಹಾಗೆ ಅನೇಕರು ಪಟ್ಲ ಫೌಂಡೇಶನ್ ಜೊತೆಗೆ ಗುರುತಿಸಿಕೊಂಡಿದ್ದವರು ಇವತ್ತು ಬೇರೆ ಬೇರೆ ಪಾತ್ರಗಳಲ್ಲಿ ಏನು ಮಹಿಷವಧೆ ಆಖ್ಯಾನದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಅದರಲ್ಲೂ ಕೂಡ ಪಟ್ಲದ ಶಿಷ್ಯರಾಗಿ ಭಾಗವತನಾಗಿ ಗುರುತಿಸಿಕೊಂಡಿದ್ದಂಥ ಮತ್ತು ಅವರು ಹಿಂದೆ ಕೂಡ ವೇಷ ಮಾಡಿದಂಥ ಅನುಭವ ಹೊಂದಿದಂಥವರು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಿದ್ದಾರೆ. ಪ್ರಕಾಶ್ ಶೆಟ್ಟಿ ಅವರೇ, ಒಂದು ವಿಭಿನ್ನವಾದಂಥ ಒಂದು ಪ್ರಯೋಗಕ್ಕೆ ಪಟ್ಲ ಫೌಂಡೇಶನ್ ಈ ಬಾರ ಹೊರಟಿದೆ. ತಾವು ವೇಷ ಮಾಡಿ ಅನುಭವ ಇರೋರು, ಆದರೆ ಅನೇಕರು ಅನುಭವ ಇಲ್ಲದವರು ಕೂಡ ವೇಷ ಮಾಡ್ತಾ ಇದ್ದಾರೆ. ತಾವು ಕೂಡ ಬಹಳ ಸಮಯದ ನಂತರ ಅಂತ ಅನ್ಕೊಳ್ತೇನೆ ನಾನು. ಇವತ್ತು ಮತ್ತೆ ವೇಷ ಮಾಡ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ? ಒಂದು 10-12 ವರ್ಷದ ನಂತರ ವೇಷ ಮಾಡ್ತಾ ಇದ್ದೇನೆ. ಪ್ರಥಮ ಬಾರಿ ಏನೂ ಅಲ್ಲ, ಅಳಿಕೆಯಲ್ಲಿರುವಾಗ ಬಹಳಷ್ಟು ಬಾರಿ ನನ್ನ ಮಾವನಾದಂತಹ ಉಬರಡ್ಕ ಉಮೇಶ್ ಶೆಟ್ಟಿಯವರ ಅವರು ನನ್ನ ಗುರುಗಳಾಗಿದ್ದು ನನಗೆ ಬಹಳಷ್ಟು ಯಕ್ಷಗಾನ ವೇಷವನ್ನು ಮಾಡಲಿಕ್ಕೆ ಸಹಕರಿಸಿದವರು. ಅದೇ ರೀತಿ ಕೋಳಿಯೂರು ರಾಮಚಂದ್ರ ಅವರು ಕೂಡ ನನಗೆ ಗುರುಗಳಾಗಿದ್ದರು ಆ ಸಂದರ್ಭದಲ್ಲಿ. ಅದಾದಮೇಲೆ ಯಕ್ಷಗಾನ ವೇಷವನ್ನು ಬಿಟ್ಟು ಈಗ ಪುನಃ ಮಾಡ್ತಾ ಇದ್ದೇನೆ. ಯಾಕಂದರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನಲ್ಲಿ ನಾವೆಲ್ಲ ಇರುವುದೇ ನಮಗೊಂದು ಹೆಮ್ಮೆ. ಹಾಗಾಗಿ ಈ ಕ್ಷಣದಲ್ಲಿ ನಾವು ವೇಷ ಮಾಡಬೇಕು ಅಂತ ಭಾಗವತರು ಹೇಳುವಾಗ ಇಲ್ಲ ಅಂತ ಹೇಳಲೇ ಇಲ್ಲ. ಹಾಗಾಗಿ ಅದರ ನಂತರ ನಾವೊಂದು ಬಹಳಷ್ಟು ಹುರುಪಿನಿಂದ ಹೊಸ ಒಂದು ಆಖ್ಯಾನ ಅಂದರೆ ಮಹಿಷವಧೆ ಆಖ್ಯಾನ ನಿಮಗೆಲ್ಲ ಗೊತ್ತೇ ಇದೆ. ಆ ಆಖ್ಯಾನದಲ್ಲಿ ಯಕ್ಷ ಪಾತ್ರವನ್ನು ಮಾಡಬೇಕು ಅಂತ ಭಾಗವತರು ಹೇಳಿದಾಗ ಖಂಡಿತ ಖುಷಿಯಿಂದ ಒಪ್ಪಿಕೊಂಡಿದ್ದೇನೆ. ನೋಡಬೇಕು ಹೇಗೆ ಆಗ್ತದೆ ಅಂತ. ಸ್ವಲ್ಪ ಹೆದರಿಕೆ ಇದ್ದೇ ಇರುತ್ತೆ, ಅದೆಲ್ಲರಿಗೂ ಇರುತ್ತೆ. ಪ್ರತಿ ಬಾರಿ ನಾನೇ ಯಕ್ಷಗಾನವನ್ನು ಎಲ್ಲರಿಗೂ ಭಾಗವತಿಕೆ ಮೂಲಕ ಆಡಿಸ್ತಾ ಇದ್ದೆ. ಈಗ ನನ್ನನ್ನು ಆಡಿಸ್ಲಿಕ್ಕೆ ಅಂತ ಭಾಗವತರು ರೆಡಿಯಾಗಿದ್ದಾರೆ. ಏನಾಗ್ತದೆ ನೋಡಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪಟ್ಲ ಫೌಂಡೇಶನ್ ಈ ಕಾರ್ಯಕ್ರಮದಲ್ಲಿ ಸಮಾಜದ ಬೇರೆ ಬೇರೆ ಸ್ತರದ ಗಣ್ಯರು ಇವತ್ತು ಕೇಂದ್ರೀಯ ಘಟಕದ ಜೊತೆಗೆ ತೊಡಗಿಸಿಕೊಂಡಿರುವವರು ಮತ್ತು ಯಕ್ಷಗಾನದ ಅಭಿಮಾನಿಗಳಾಗಿದ್ದಂಥವ್ರು ಸಹಜವಾಗಿ ಅವರಿವತ್ತು ವೇಷಗಳನ್ನು ಹಾಕ್ತಾರೆ ಅಂತ ಹೇಳಿದ್ದೆ. ಆದರೆ ನನಗೂ ನಿಮಗೂ ಎಲ್ಲರಿಗೂ ಆಶ್ಚರ್ಯ ತರುವಂಥ ಒಂದು ಪಾತ್ರವನ್ನು ಇವತ್ತು ನಿಭಾಯಿಸ್ತಾ ಇರುವಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಮಂಗಳೂರಿನ ಪ್ರತಿಷ್ಠಿತ AJ ಆಸ್ಪತ್ರೆಯ ಹೃದ್ರೋಗ ತಜ್ಞರು, ಹೃದಯದ ಬಡಿತ ಸರಿಯಾಗಿ ಗೊತ್ತಿರುವಂಥವರು, ಎಲ್ಲರಿಗೆ ಸಾವಿರಾರು ರೋಗಿಗಳ ಪಾಲಿಗೆ ಅವರೊಂದು ಸಂಜೀವಿನಿ ಅಂತಲೇ ಹೇಳ್ಬೋದು ಅಂತ ಡಾಕ್ಟರ್ ಜಯಶಂಕರ ಮಾರ್ಲಾ ಅವರು ಇವತ್ತು ಅವರು ಕೂಡ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರ ಹತ್ರ ಅವರ ಅನಿಸಿಕೆಯನ್ನು ಕೇಳೋಣ. ಡಾಕ್ಟ್ರೇ, ಒಂದು ಇಷ್ಟವರೆಗೆ ಮಾಡಿದವರಲ್ಲ, ಇವತ್ತು ಮಾಡ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ? ಒಂದು ಅವಿಸ್ಮರಣೀಯ ಅನುಭವ ಅಂತ ಹೇಳ್ತೇನೆ. ನಾನು ಸಣ್ಣದಿಂದಲೂ ನಾವು ನೋಡ್ಕೊಂಡು ಬಂದದ್ದು ಯಕ್ಷಗಾನ. ಆದರೆ ಇಷ್ಟು ಹತ್ತಿರದಿಂದ ನೋಡುವಂಥದ್ದೊಂದು ಸೌಭಾಗ್ಯ ಅಂತ ಎಣಿಸ್ಕೊಳ್ತೇನೆ. ಇವರು ಪಟ್ಲ ಅವರ ಒಂದು ವಿಶೇಷ ಇದೊಂದು ಕಾರ್ಯಕ್ರಮ
ನಮಗೂ ಒಂದು ಅದನ್ನು ಒಂದು ಒಳದೃಷ್ಟಿ ಅಂತ ಹೇಳ್ಬೋದು, ಒಂದು ಹತ್ತಿರದಿಂದ ನೋಡುವಂಥ ಒಂದು ಸೌಭಾಗ್ಯ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಚಿರಋಣಿಯಾಗಿರ್ತೀನಿ. ಡಾಕ್ಟ್ರೆ, ಈ ಪೋಷಾಕನ್ನು ಧರಿಸುವಾಗ ಯಕ್ಷಗಾನ ಕಲಾವಿದರ ಕಷ್ಟ ಏನು ಅನ್ನುವಂಥದ್ದು ನಮಗೆ ಒಂದು ಅನುಭವಕ್ಕೆ ಬರುವಂಥದ್ದು. ಹೌದು, ಇದು ಖಂಡಿತವಾಗಿ ನಮಗೆ ದೂರದಿಂದ ನೋಡುವಾಗ ನಮಗೆ ಬರೀ ಯಕ್ಷಗಾನ ಒಂದು ಮುಖ ಮಾತ್ರ ಕಾಣ್ತದೆ. ಆದರೆ ನಮಗೆ ಇಲ್ಲಿ ಬಂದ ನಂತರ ಇದು ಈ ಪೋಷಕದ ಧರಿಸ್ಕೊಂಡು ಅದರ ಮೇಲೆ ಆ ಸಂಭಾಷಣೆ ಮಾಡುವುದು, ನಾಟ್ಯ ಮಾಡುವುದು, ಅದು ಒಂದು ವಿಶೇಷ ಕಲೆ ಅಂತ ನಮಗೆ ಹತ್ತಿರದಿಂದ ನೋಡಿದಾಗಲೇ ಗೊತ್ತಾಗೋದು. ಇಲ್ಲದಿದ್ದರೆ ನಮ್ಮ ದೂರದಿಂದ ಯಾವ ಟಿ ವಿಯಲ್ಲಿ ನೋಡೋದಿಲ್ಲ. ಕೆಲವು ಸಲ ಇದನ್ನು ಯಕ್ಷಗಾನ ಇದಕ್ಕೆ ಹೋದಾಗ ಮಾತ್ರ ನೋಡಿರ್ತೇವೆ. ಈಗಂತೂ ನಾವು ಅದರಲ್ಲೇ ಒಂದು ಭಾಗವಾಗಿರುವ ಒಂದು ವಿಶೇಷ ಅನುಭವ. ಎಸ್ ಡಾಕ್ಟ್ರೆ, ಇವತ್ತು ಭಾಗವಹಿಸ್ತಾ ಇದ್ದೀರಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಈ ಒಂದು ಅದ್ಭುತವಾದಂಥ ಒಂದು ಪ್ರಯತ್ನಕ್ಕೆ ಪಟ್ಲ ಸತೀಶ್ ಶೆಟ್ಟಿ ಅವರು 10ನೇ ವರ್ಷದ ಈ ದಶಮಾನೋತ್ಸವದ ಸಂದರ್ಭದಲ್ಲಿ ಕೈ ಹಾಕಿದ್ದಾರೆ. ಕೊನೆಯದಾಗಿ ಏನು ಹೇಳಿಕೆ ಸರ್? ಅವರು ಮಾಡ್ತಿರುವಂಥ ಸಮಾಜಮುಖಿ ಕಾರ್ಯಕ್ರಮ ಮತ್ತು ಈ ಕಲೆಯನ್ನು ನಂಬಿಕೊಂಡು ಬಂದಿರುವಂಥ ಜನರನ್ನು ಅವರು ಮೇಲಕ್ಕೆತ್ತುವುದು ಮತ್ತು ಅದು ಅವರನ್ನು ಒಂದು ಸಮಾಜದಲ್ಲಿ ಬೇರೆ ಬೇರೆ ಗಣ್ಯರನ್ನು ಸೇರಿಸ್ಕೊಂಡು ಅವರಿಗೆ ಒಂದು ಸಹಾಯ ಮಾಡ್ತಿರೋದು ಭಾರಿ ದೊಡ್ಡ ಕೆಲಸ. ಅದಕ್ಕೆ ಎಲ್ಲರೂ ಸಹಕಾರ ಇರಲಿ ಅಂತ ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ. ಎಸ್ ಡಾಕ್ಟ್ರೆ, ಧನ್ಯವಾದಗಳು. ಎಸ್, ನಾನು ಆಗಲೇ ಹೇಳಿದಲ್ಲ ವೀಕ್ಷಕರೇ, ಜಯಶಂಕರ ಮಾರುತ ಅವರು ಅನೇಕ ಜನರ ನೋವಿಗೆ ಸ್ಪಂದಿಸಿದಂಥವರು. ಅಂಥ ವೈದ್ಯರು ಇವತ್ತೊಂದು ಯಕ್ಷಗಾನದಲ್ಲಿ ವೇಷವನ್ನು ಧರಿಸಿ ಇವತ್ತು ಪಟ್ಲ ಫೌಂಡೇಶನ್ನ ದಶಮ ಸಂಭ್ರಮದಲ್ಲಿ ಅದು ಕೂಡ ಒಂದು ಅಂತ. ವೀಕ್ಷಕರೇ, ನಾನಾಗಲೇ ಹೇಳ್ತಾ ಇದ್ದೆ, ಶಶಿಧರ್ ಶೆಟ್ಟಿ ಬರೋಡ ಅವರು ಪ್ರಪ್ರಥಮ ಬಾರಿಗೆ ಒಂದು ಬ್ರಹ್ಮನ ವೇಷದಲ್ಲಿ ಇವತ್ತು ಕಾಣಿಸಿಕೊಳ್ಳಿಕ್ಕಿದ್ದಾರೆ. ದಶಮ ಸಂಭ್ರಮದ ವಿಶೇಷದಲ್ಲಿ ಇದು ವಿಶೇಷ ಅಂತ. ಶಶಿಧರ್ ಶೆಟ್ಟಿ ಅವರೇ, ಹೇಗೆ ಅನಿಸ್ತಾ ಇದೆ? ಭಾಳ ಆನಂದ ಆಗ್ತಾ ಇದೆ. ನಮಗೆ ಬೆಳಗಿಂದ ಸಾಯಂಕಾಲ ತನಕ ಬೇರೆಯವರ ಎಲ್ಲ ವೇಷ ನೋಡಿಕೊಂಡು ಈಗ ನಾವು ವೇಷ ಹಾಕೋದು ನಮಗೊಂದು ಭಾಳ ಆನಂದ ಆಗ್ತಾ ಇದೆ. ಆ ಪ್ರಥಮ ಅನುಭವ ನಮಗೆ. ಅಂದರೆ ಕಲಾವಿದರು ವೇಷವನ್ನು ಕಟ್ಟಿಕೊಳ್ಳುವ ರೀತಿಯ ಬಗೆಯಲ್ಲಿ ಅವಾಗ ಆಗೋದ ಕಷ್ಟಗಳೇನು ಅಂತೇಳಿ ಈಗ ನಮಗೆ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಎಸ್, ಇದರ ಜೊತೆಗೆ ಒಂದು ಬ್ರಹ್ಮನ ಪೋಷಾಕನ್ನು ತೊಟ್ಟಿದ್ದೀರಿ. ಈಗಿನ ಪ್ರದರ್ಶನ ಮಾಡಬೇಕು. ಎಷ್ಟು ಎಕ್ಸೈಟ್ಮೆಂಟ್ ಮತ್ತೆ ಏನು, ಅಥವಾ ಒಂದು ನರ್ವಸ್ನೆಸ್ ಎಂತ ಅನಿಸ್ತಾ ಇದೆ? ಆ ನರ್ವಸ್ನೆಸ್ ಏನಿಲ್ಲ. ಮೊದಲ ಬಾರಿಗೆ ನೋಡೋದು ಯಾವುದಾದ್ರೂ ಕೂಡ ಮೊದಲು ಒಂದ್ಸಲ ಮಾಡಿ ನೋಡಬೇಕಲ್ಲ. ಆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೇವೆ ನಾವು, ಚೆನ್ನಾಗಿ ಆಗ್ತದೆ ಅಂತ ಭರವಸೆ ಇದೆ ನಮಗೆ. ಇದರ ಜೊತೆಗೆ ಶಶಿಧರ್ ಶೆಟ್ರೆ, ಪಟ್ಲ ಫೌಂಡೇಶನ್ ನಲ್ಲಿ ಈ ಬಾರಿ ಇದೊಂದು ವಿಭಿನ್ನತೆಯ ಪ್ರಯೋಗ. ಯಾಕೆಂದ್ರೆ ಈಗ ಡಾಕ್ಟರ್ ಮಾರ್ತರ್ ಇರ್ಬೋದು ಅಥವಾ ಸಿ ಎ ಸುದೇಶ್ ಕುಮಾರ್ ಶೆಟ್ಟರ್ ಇರ್ಬೋದು, ಸ್ವತಃ ಪಟ್ಲರ ಟೋಟಲ್ ಫ್ಯಾಮಿಲಿ ಇವತ್ತು ವೇಷವನ್ನು ಧರಿಸ್ತಾ ಇದ್ದಾರೆ. ಏನಂತ ಕೇಳಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಇದು ವಿಶೇಷವೇ. ಏಕ ದಶಮ ಸಂಭ್ರಮ ಹೌದು, ಅದರ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ನಡೆದಂಥ ಎಲ್ಲ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ವಿಶೇಷವನ್ನು ಕಂಡಿದ್ದೇವೆ. ಯಾಕೆ ಅಂತ ಕೇಳಿದರೆ ಯಕ್ಷಗಾನದ ಕಲಾವೇದಿಕೆಯಲ್ಲಿದ್ದಂಥ ಯಕ್ಷಗಾನ ತಂಡಗಳು ಇವತ್ತು ವಿಭಿನ್ನ ರೀತಿಯಾಗಿ ಯಕ್ಷಗಾನ ಪ್ರದರ್ಶನ ಕೊಡುವುದರ ಜೊತೆಗೆ ಅಲ್ಲಿ ಕಾಂಪಿಟೇಷನ್ ಏರ್ಪಡಿಸಿದರು. ಅದರಲ್ಲಿ ಎಲ್ಲ ಯಕ್ಷಗಾನ ಕಲಾವಿದರ ಒಟ್ಟಾರೆಯಾಗಿ ನೋಡಿದ ಮೇಲೆ ಅವರಿಗೆ ಪ್ರಶ್ನಾಚಿಂತನೆ ನಡೀತಾ ಇತ್ತು ಇವತ್ತು. ಅಂದರೆ ನೀವು ದೊಡ್ಡ ಮಟ್ಟದ ವಿಶ್ವಸುಂದರ ಸ್ಪರ್ಧೆಯಲ್ಲಿ ಖ್ಯಾತವಾಗಿ ಮಾಡಿದ ಮೇಲೆ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಪ್ರಶ್ನೆ, ವೇಷ ಮತ್ತು ಅವ್ರಿಗಿರುವಂಥ ನಾಲೆಜನ್ನು ಒಟ್ಟು ಮಾಡಿಕೊಂಡು ಮಾರ್ಕ್ ಕೊಡುವ ಮುಖಾಂತರವಾಗಿ ಇವತ್ತಿನ ತಂಡಗಳನ್ನು ಆಯ್ಕೆ ಮಾಡಿದ್ದಾರೆ. ಅದನ್ನು ಅಲ್ಲಿ ಇರುವಂಥ ವಿಶೇಷಗಳು. ಇನ್ನೊಂದು ಕಡೆಯಲ್ಲಿ ಭಜನಾ ಸ್ಪರ್ಧೆ ನಡೀತಾ ಇತ್ತು, ಅದು ಕೂಡ ಈ ಸಲದ ವಿಶೇಷ. ಇನ್ನೊಂದು ಕಡೆ ಮೋಹನ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕಲಾರಂಗ ವೇದಿಕೆ, ಅಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಲೆಗಳನ್ನು ಒಟ್ಟುಗೂಡಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ವೇದಿಕೆ ನಡೀತಿತ್ತು. ಈಗ ಸಾಯಂಕಾಲ ಪಟ್ಲರ ಹಿತೈಷಿಗಳು ಹಾಗೂ ಎಲ್ಲ ಪಟ್ಲ ಪದಾಧಿಕಾರಿಗಳು ಯಕ್ಷ ಸಂಭ್ರಮವನ್ನು ಸಂಮಿಸಿದರ ಒಂದಿಗೆ ಇವತ್ತು ಯಕ್ಷ ವೇಷವನ್ನು ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ನಾನು. ಎಸ್, ಧನ್ಯವಾದಗಳು ಶಶಿಧರ್ ಶೆಟ್ರೆ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಪ್ರದರ್ಶನ ಆಗಲಿ. ಎಸ್, ಇದಿಷ್ಟು ಶಶಿಧರ್
ಜೊತೆಗೆ CS ಸುರೇಶ್ ಕುಮಾರ್ ರೈ ಅವರು ಪ್ರಖ್ಯಾತ ಚಾರ್ಟೆಡ್ ಅಕೌಂಟೆಂಟ್ ಮಂಗಳೂರಿನ ನಮ್ಮ ಜೊತೆಗಿದ್ದಾರೆ. ಅವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಏನು ಕೋಶಾಧಿಕಾರಿಗಳು ಕೂಡ ಹೌದು. ಅದರ ಜೊತೆಗೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ಯಕ್ಷಗಾನ ವೇಷವನ್ನು ಧರಿಸ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಉಂಟು ಸುದೇಶ್? ನನಗೆ ಭಾರಿ ಖುಷಿ ಆಗ್ತದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್, ನನ್ನ ಬಾಲ್ಯದಲ್ಲಿ ಇಂಥ ಅವಕಾಶ ನಮಗೆ ಸಿಗಲಿಲ್ಲ. ಈಗ ಸತೀಶನ ಇದರಲ್ಲಿ ನಮಗೊಂದು ಪಾಠ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ನಮ್ಮ ಸತೀಶನಿಗೆ ಧನ್ಯವಾದಗಳು. ಒಂದು ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಆ ವೇಷ ಹಾಕಿದ ನಂತರ ಏನು ಅನಿಸ್ತಾ ಇದೆ? ನಮಗೆ ಈಗ ಫಸ್ಟ್ ಟೈಮ್ ಅಲ್ಲ ಇದು, ಈಗ ಸ್ಟೇಜಿಗೆ ಹೋಗುದು ಸ್ವಲ್ಪ ಇದಾಗ್ತದೆ, ನರ್ವಸ್ನೆಸ್ ಇದೆ. ತಮ್ಮ ಕೈ ಕೆಳಗೆ ಕೆಲಸ ಮಾಡುವಂತ ತಮ್ಮ ಏನು ಜೂನಿಯರ್ಸ್ ಇದ್ದಾರೆ, ಅವರು ಕೂಡ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿದ್ದಂಥವರು. ಅವರ ವೇಷಗಳನ್ನೆಲ್ಲ ನಾವು ನೋಡಿದ್ದೀರಿ ಮತ್ತು ಯಕ್ಷಗಾನವನ್ನು ಹತ್ತಿರದಿಂದ ನೋಡಿದ್ದೀರಿ. ಸೊ ಈ ವೇಷವನ್ನು ಧರಿಸಿದಂಥ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರ ಕಷ್ಟ ಹೇಗಿದ್ದಿರ್ಬೋದು, ಇದೆಲ್ಲದೂ ಕೂಡ ನಿಮಗೊಂದು ರೀಬ್ಯಾಕ್ ಅಂತ ಹೇಳ್ತೇವಲ್ಲ, ಆ ಥರ. ಹೌದು, ಈಗ ಈ ಯಕ್ಷಗಾನ ಕಲಾವಿದ ನಮಗೆ ಅದೇ, ಈಗ ಇವರು ಡ್ರೆಸ್ ಎಲ್ಲ ಕಟ್ಟಿ ಇದು ಮಾಡ್ತಾರೆ, ಆಗ ಬಣ್ಣ ಎಲ್ಲ ಅವರೇ ಹಚ್ಚಿ ಮಾಡ್ತಾರೆ. ಈಗ ಅವ್ರದ್ದು ಪ್ರೊಫೆಷನಲ್ಸ್, ನಮಗೆ ಪ್ರೊಫೆಷನಲ್ಸಿಗೆ ಅದು ಅವರೇ ಬಣ್ಣ ಹಚ್ಚಿಕೊಳ್ಬೇಕು, ಇದು ಮಾಡಬೇಕು, ಕಟ್ಟಿಕೊಳ್ಬೇಕು. ಅವರ ಕಷ್ಟ ನಮಗೆ ಇದು ಗೊತ್ತಾಯ್ತು. ಅದು ಆ ಟೈಮ್ಗೆ ಹೇಗೆ ವೇಷ ಹೋಗಬೇಕು ಅಂತ ಅಷ್ಟು ಇದ್ದಿದ್ದಾರೆ ಅವರೆಲ್ಲ. ನಮಗೆ ಗೊತ್ತಿಲ್ಲ ಅದೆಲ್ಲ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಏನು ಅನಿಸ್ತಾ ಇದೆ? ಖುಷಿ ಆಗ್ತದೆ ನಮಗೆ, ಭಾರಿ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಸರ್. ವೀಕ್ಷಕರೇ, ಇದೀಗ ನಮ್ಮ ಜೊತೆಗೆ ಕದ್ರಿ ನವನೀಶ್ ಶೆಟ್ಟಿ ಅವರು, ಕೇಂದ್ರೀಯ ಘಟಕದಲ್ಲಿ ಪದಾಧಿಕಾರಿ ಕೂಡ ಹೌದವರು. ಅವರು ಇವತ್ತು ಅನೇಕ ಯಕ್ಷಗಾನಗಳಲ್ಲಿ, ನಾಟಕಗಳಲ್ಲಿ ಅವರು ಪಾತ್ರವನ್ನು ಮಾಡಿದ್ದಾರೆ. ಆದರೆ ಇವತ್ತು ವಿಶೇಷ ಏನು ಅಂದರೆ ಅವರು ಮಹಿಷಾಸುರನ ಪಾತ್ರವನ್ನು ಮಾಡ್ತಾ ಇದ್ದಾರೆ. ನವನೀಶ್ ಶೆಟ್ರೆ, ಮಹಿಷಾಸುರ ಪಾತ್ರ ಮೊದಲು ಮಾಡಿದ್ದೀರಾ? ಒಂದು 15-20 ವರ್ಷ ಆಯ್ತಂತ. ಈ ನೆಹರು ಮೈದಾನಲ್ಲಿ ನಾವು ಆ ಮೈದಾನ ಉಳಿಸಿ ಎನ್ನುವಂಥ ಒಂದು ಅಭಿಯಾನದ ಸಂದರ್ಭದಲ್ಲಿ ಆಗ ಈ ರಾಜಕೀಯ ನೇತಾರರೆಲ್ಲ ಇದ್ರು. ಅದರಲ್ಲಿ ನಾನು ಮಹಿಷ, ಯುದ್ಧ ಭಾಗದ ಮಹಿಷ. ಅದರಲ್ಲಿ ನಾಗರಾಜ್ ಶೆಟ್ಟಿ ಅವರದ್ದು ದೇವೇಂದ್ರನ ಪಾತ್ರ. ನಾಗರಾಜ್ ಶೆಟ್ಟಿ ಎದುರೇ ನೀವು ಮಹಿಷಾಸುರ ಮಾಡಿದ್ದೀರಿ? ಮಾಡಿದ್ದೇವೆ. ಇದಾದ ನಂತರ ಈಗ ಪ್ರಮಾಣದ ಮಹಿಷ ಅಲ್ಲ, ಕೊನೆಯ ಭಾಗದ ಮಹಿಷ. ಇವತ್ತು ಕೂಡ ಹಾಗೆ ಒಂದು ಮಾಡ್ತಾ ಇದ್ದೀರಿ? ಹೌದು. ಇದರ ಜೊತೆಗೆ ಇವತ್ತು ಒಂದು ವಿಭಿನ್ನವಾದಂತ ಒಂದು ಪ್ರಯತ್ನ ಇದು. ಯಾಕೆಂದ್ರೆ ಶಶಿಧರ್ ಶೆಟ್ಟರ್ ಇರ್ಬೋದು, ಅಥವಾ ನೀವಾದ್ರೂ ಯಕ್ಷಗಾನ ಜೊತೆಗೆ ಇರುವಂತವ್ರು, ತಮಗೇನು ದೊಡ್ಡ ವಿಚಾರ ಆಗಿರ್ಲಿಕ್ಕಿಲ್ಲ. ಆದ್ರೆ ಶಶಿಧರ್ ಶೆಟ್ಟರ್ ಇರ್ಬೋದು, ಅಥವಾ ಡಾಕ್ಟರ್ ಮಾರ್ತರ್ ಇರ್ಬೋದು, ಇವರೆಲ್ಲ ಇವತ್ತು ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ತಾ ಇರುವಂತ CS ಸುರೇಶ್ ಕುಮಾರ್ ಶೆಟ್ಟಿ ಅವರು. ಸೊ ಏನ್ ಹೇಳಲಿಕ್ಕೆ ಸರ್? ಇದು ಒಂದು ಪಟ್ಲ ಸಂಭ್ರಮದ ಒಂದು ವಿಶೇಷ ಕೂಡ ಹೌದು. ಈ ವರ್ಷ ಆರಂಭದಲ್ಲೇ ಈಗ ಪ್ರತಿ ವರ್ಷ ಬೇರೆ ಬೇರೆ ಯಕ್ಷಗಾನ ಪ್ರದರ್ಶನಗಳಿತ್ತು. ಪಟ್ಲ ಭಾಗವತರು ಹೇಳಿದರು, ಈ ಸಲ ನಾವು ಕೇಂದ್ರೀಯ ಸಮಿತಿಯ ಸದಸ್ಯರೆಲ್ಲ ಒಟ್ಟು ಸೇರಿ ಒಂದು ಆಟ ಮಾಡುವ ಅಂತ, ಅಭ್ಯಾಸ ಮಾಡಿ ಆಟ ಮಾಡುವ ಅಂತ ಹೇಳಿ. ಹಾಗೆ ದಿವಿತ್ ಕೋಟೆ ಅನ್ನೊಂದು ಅಭ್ಯಾಸ ಕೊಟ್ಟರು ಕೆಲವರಿಗೆ. ಆದರೆ ಪೂರ್ಣ ಪ್ರಮಾಣದ ಅಭ್ಯಾಸ ಸಾಲದು, ಇನ್ನೂ ಅಭ್ಯಾಸ ಇಟ್ಟಿದ್ರೆ ಈಗ ಅನಿಸ್ತದೆ ಒಳ್ಳೆಯದಾಗ್ತಿತ್ತು ಅಂತೇಳಿ. ಈ ಬಣ್ಣದ ಹುಚ್ಚು ಮತ್ತು ಒಂದು ಗುಂಪು ಸೇರಿದಾಗ, ಒಟ್ಟಿಗೆ ಸೇರಿದಾಗ ಒಂದು ಉತ್ಸಾಹ ಹೇಗೆ ಬರ್ತದೆ ಅಂತ ಹೇಳೋದಕ್ಕೆ ಉದಾಹರಣೆ ಪಟ್ಲ ಭಾಗವತರು ಮೀಸೆ ಬೋಳಿಸಿದರು. ಶಶಿಧರ್ ಶೆಟ್ಟರು ಬರೋಡ ಉದ್ಯಮಿ, ಅವರು ಮೀಸೆ ಬೋಳಿಸಿದರು.
ಒಂದು 5 ನಿಮಿಷ 10 ನಿಮಿಷದ ವೇಷಕ್ಕಾಗಿ. ಇದು ಯಕ್ಷಗಾನದ ಬಗ್ಗೆ ಇರುವಂತಹ ನಿಜವಾದ ಅವರ ಒಂದು ಆಸಕ್ತಿ. ಇದರ ಜೊತೆಗೆ ಈ ಆಯ್ತು, ಇವರನ್ನಾದರೂ ಒಂದು ಎಕ್ಸ್ಟ್ರೀಮ್ ಅಂತ ಹೇಳ್ಬೋದು. ಸುದೇಶ್ ಅಣ್ಣ ಯಕ್ಷಗಾನ ಜೊತೆಗಿರೋರು ಅಭಿಮಾನಿ ಆಗಿರ್ಬೋದು, ಅಥವಾ ಶಶಿಧರ್ ಶೆಟ್ಟರು ಯಕ್ಷಗಾನವನ್ನು ನೋಡ್ಬೋದು, ಅಭಿಮಾನಿ ಎಷ್ಟು ಆಟಗಳನ್ನ ಆಡಿಸಿರ್ಬೋದು. ಆದರೆ ಡಾಕ್ಟರ್ ಮಾರ್ಲರು ಇವತ್ತು ಏನು ವೇಷವನ್ನು ಮಾಡಿದ್ದಾರೆ. ಸೊ ಅವರ ಬಗ್ಗೆ ಡಾಕ್ಟರ್ ಜಯಶಂಕರ್ ಮಾರ್ಲಾ ಅವರ ದೊಡ್ಡಪ್ಪ ಇರಾ ತ್ಯಾಂಪಣ್ಣ ಮಾರ್ಲಾ ಅಂತ ಹೇಳಿ ಯಕ್ಷಗಾನದಲ್ಲಿ ವಿಶೇಷವಾಗಿ ಕೋಟಿ ಚೆನ್ನಯದಲ್ಲಿ ಚೆನ್ನಯ್ಯನ ಪಾತ್ರದಲ್ಲಿ ಬಹಳ ಹೆಸರು ಪಡೆದಂತಹ ಒಬ್ಬ ಕಲಾವಿದ, ಮೇಳದ ತಿರುಗಾಟ ಮಾಡಿದ ಒಬ್ಬ ಹಿರಿಯ ಅನುಭವಿ ವೇಷಧಾರಿಯವರು. ಆದರೆ ಅವರ ಮತ್ತೆ ಕುಟುಂಬದಲ್ಲಿ ಬೇರೆ ಯಾರು ವೇಷಧಾರಿಗಳು ಇರಲಿಲ್ಲ. ಆಸಕ್ತಿ ಇತ್ತು ಇವರಿಗೆ. ಇವರು ಯಕ್ಷಗಾನದ ಒಳ್ಳೆಯ ಒಬ್ಬ ಪೋಷಕ ಇವರು. ಮತ್ತು ಪಟ್ಲರ ಮೇಲಿನ ಒಂದು ಅಭಿಮಾನ ಕೂಡ ಇದ್ದ ಕಾರಣ ಒಮ್ಮೆ ಒಂದು ಯಕ್ಷಗಾನ ವೇಷ ಮಾಡಬೇಕು ಎನ್ನುವಂತಹ ಒಂದು ಅಪೇಕ್ಷೆಯಿಂದ ಅವರು ವೇಷ ಮಾಡಿದ್ದಾರೆ. ಇದರಲ್ಲಿ ಅವರಿಗೆ ಕುಡಿಲಿಕ್ಕೆ ಏನಿಲ್ಲ, ಆದರೆ ಒಂದು ಯಕ್ಷಗಾನದ ವೇಷ ಭೂಷಣ ಧಾರಣೆ ಮಾಡುವಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಎನ್ನುವ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಎಸ್, ನವೀನ್ ಶೆಟ್ಟಿ ಅವರು ತಾವು ಕೂಡ ಒಂದು ಮಹಿಷಾಸುರ ಪಾತ್ರ ಮಾಡ್ತಾ ಇದ್ದೀರಿ. ಯಶಸ್ವಿ ಆಗಲಿ, ಆಲ್ ದ ಬೆಸ್ಟ್. ಧನ್ಯವಾದಗಳು. ಎಸ್, ಇದಿಷ್ಟು ಕದ್ರಿ ನವೀನ್ ಶೆಟ್ಟಿ ಅವರ ಮಾತುಗಳು. ಎಸ್, ಸಹಜವಾಗಿ ಎಲ್ಲರಿಗೆ ಕಾತರದಿಂದ ಕಾಯ್ತಾ ಇದ್ದ, ಕುತೂಹಲದಿಂದ ಕಾಯ್ತಾ ಇದ್ದಂಥ ವಿಷ್ಣು ಫೈನಲಿ ಹೇಗಾಗಿದ್ದಾರೆ ನಮ್ಮ ಪಟ್ಲ ಸತೀಶ್ ಶೆಟ್ಟರು. ವೀಕ್ಷಕರು ನಾವೀಗ ನೋಡ್ತಾ ಇದ್ದೇವೆ, ಪಟ್ಲ ಸತೀಶ್ ಶೆಟ್ಟರು ವಿಷ್ಣುವಿನ ರೂಪದಲ್ಲಿ ಇವತ್ತು ಸಾಕ್ಷಾತ್ ವಿಷ್ಣುವನ್ನೇ ನೋಡಿದಾಗ ಆಗ್ತದೆ. ಗೊತ್ತಿಲ್ಲ, ಯಾರು ಕಂಡವರಿಲ್ಲ, ಆದರೆ ವಿಷ್ಣುವಿನ ರೂಪವನ್ನು ನಾವು ಈ ಥರ ಅನಿಸಿಕೊಂಡಾಗ ಪಟ್ಲ ಸತೀಶ್ ಶೆಟ್ಟರನ್ನು ನೋಡುವಾಗ ಹಾಗೆ ನಮಗೆ ಅನಿಸುವಂಥದ್ದು. ಎಸ್, ಪಟ್ಲ ಸತೀಶ್ ಶೆಟ್ಟರೆ, ತಾವು ಇಷ್ಟು ದಿವಸಗಳ ಕಾಲ ಗೆಜ್ಜೆಯನ್ನು ಕಟ್ಟಿಸಿ ಕುಣಿಸ್ತಾ ಇದ್ದೀರಿ, ಇವತ್ತು ತಾವು ಕುಣಿತಾ ಇದ್ದೀರಿ ಗೆಜ್ಜೆ ಕಟ್ಟಿ, ಏನು ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತಾ ಇದೆ. ಇದೆಲ್ಲ ತಾಯಿ ದುರ್ಗಾ ಮಾತೆಯ ಸೇವೆ, ಅವರ ಕೃಪೆ ಎಂಬುದಾಗಿ ನಾವು ಭಾವಿಸ್ತೇವೆ. ಇಲ್ಲದಿದ್ದರೆ ನಾವೆಲ್ಲ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ದಶಮಾನೋತ್ಸವದ ಸಂದರ್ಭದಲ್ಲಿ ಎಷ್ಟು ಬ್ಯುಸಿಯ ನಡುವೆ ಕೂಡ ನಾವು ಇಲ್ಲಿ ವೇಷಗಳನ್ನು ಧರಿಸ್ತೇವೆ, ಹಾಕ್ತೇವೆ ಅಂತ ಬಹಳ ಹೆಮ್ಮೆ ಅನಿಸ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ. ಒಂದು ಅಚಾನಕ್ ಕೆಲವು ಕಾಲ ಕೂಡಿ ಬರುವುದು ಅಂತ ಹೇಳ್ತಾರೆ. ಸೃಷ್ಟಿಕರ್ತ ಬ್ರಹ್ಮ, ಪಾಲನಕರ್ತ ವಿಷ್ಣು, ಲಯಕರ್ತ ಈಶ್ವರ. ಇವತ್ತು ಅದಕ್ಕೆ ಹೇಗೆ ಕೂಡಿಬಂತ ಹೇಳಿದರೆ, ಇವತ್ತು ದಶಮ ಸಂಭ್ರಮಕ್ಕೆ ದಶಕೋಟಿ ಸಂಭ್ರಮದ ಸೃಷ್ಟಿಕರ್ತ ಶಶಿಧರ್ ಶೆಟ್ಟಿ ಬರೋಡವರು ಬ್ರಹ್ಮನಾಗಿ ಅದನ್ನು ಪಾಲನೆ ಮಾಡುವವ ನಾನು. ಅದನ್ನು ಹೇಗೆ ಯಾರಿಗೆ ಎಷ್ಟು ಕೊಡಬೇಕೆನ್ನುವುದನ್ನು ಕೊಡುವುದು, ಲಯ ಮಾಡುವುದು ಸುದೇಶ್ ರೈಗಳು. ಅದನ್ನು ಲಯದಲ್ಲಿ ಬಹಳ ಲಯಬದ್ಧವಾಗಿ ಮಾಡ್ತಾರೆ. ಅದನ್ನು ಬಹಳ ತೂಕ ಮಾಡಿ ಅಂಥದ್ದು ಕೋಶಾಧಿಕಾರಿಗಳು ಸುದೇಶ್ ರೈಗಳು. ಇದು ಒಂದು ಕೂಡಿ ಬಂದು ನಾವೆಲ್ಲ ಎಣಿಸಿ ಮಾಡಿದ್ದಲ್ಲ, ಇದು ಯಾರು ಬ್ರಹ್ಮ ಯಾರು ವಿಷ್ಣು ಅಂತ, ಅದು ಇವತ್ತು ಕೂಡಿ ಬಂದದ್ದು. ಹಾಗಾಗಿ ಬಹಳ ಸಂತೋಷ ಆಗ್ತಾ ಇದೆ. ನಾವೆಲ್ಲರೂ ಸೇರಿ ಒಂದು ಗಮ್ಮತ್ತಿಗೆ ಒಂದು ಮಾಡ್ತಾ ಇದ್ದೇವೆ ಅಷ್ಟೇ. ಎಸ್, ಪಟ್ಲ ಸತೀಶ್ ಶೆಟ್ಟಿ ಅವರೇ, ಯಕ್ಷಗಾನ ಭಾಗವತಿಕೆ ಅನೇಕ ನೋಡಿದ್ದೇವೆ, ಹಿಮ್ಮೇಳದಲ್ಲೂ ತಾವು ಕಾಣಿಸಿಕೊಂಡದ್ದನ್ನು ಆಗಾಗ ನಾವು ನೋಡಿದ್ದೇವೆ. ಆದರೆ ವೇಷ ಹಾಕಿದ್ದು ನಾವು ಎಲ್ಲೂ ಕಂಡದ್ದಿಲ್ಲ ಮೊದಲು. ಈ ಹಿಂದೆ ಮಾಡಿದಂಥ ಅನುಭವಗಳು? ನಾನು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಸಲ ಮಾಡಿದ್ದೇನೆ ಅಷ್ಟೇ.
ಆಮೇಲೆ ಇದು ಫಸ್ಟ್ ಪ್ರಪ್ರಥಮ ಮಾಡಿದ್ದಷ್ಟು. ಎಸ್, ಆದರೆ ನಿಮಗೆ ನಡೆಗಳು, ಹೆಜ್ಜೆಗಳು ಹೇಗೆ ಇದು ಕುಣಿಬೇಕು ಆ ಥರದ ಅಥವಾ ಪ್ರವೇಶ ಬೇಸಿಕ್ ಅಂತ ಹೇಳ್ತೇವಲ್ಲ ಅದೆಲ್ಲ ತಮಗೆ ಗೊತ್ತಿದೆ? ಇಲ್ಲ, ಬೇಸಿಕ್ ನೋಡಿ ಗೊತ್ತಿದೆ, ತುಂಬ ಕಲಿತು ಅಂತೇಳಿ ಅಲ್ಲ, ನೋಡಿ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಷ್ಟೇ. ಆದರೆ ಮಾಡುವಂತ ಅಂದ್ರೆ ವೇಷಕ್ಕೆ ಅಷ್ಟು ಶಕ್ತಿಯುತವಾಗಿ ಮಾಡುವಂತ ಇದನ್ನು ಕಳ್ಕೊಂಡಿದ್ದೇವೆ. ಓಕೆ, ಎಸ್. ಮತ್ತು ವಿಶೇಷವಾಗಿ ಇವತ್ತು ಇವರ ಜೊತೆಗೆ ಇವತ್ತು ಡಾಕ್ಟ್ರು ವಿಶೇಷವಾಗಿ ಇವತ್ತು ಮಾರ್ಲರು ವೇಷ ಮಾಡಿರುವಂಥದ್ದು ಅದು ವಿಶೇಷ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಯಕ್ಷಗಾನದ ಏನು ಗಂಧಗಾಳಿ ಗೊತ್ತಿಲ್ಲದಂಥವರು ಇವತ್ತು ವೇಷ ಮಾಡಿರುವಂಥದ್ದು. ಸೊ ಏನು ಹೇಳ್ತೀವಿ? ಅದೇ ನಾನು ಹೇಳಿದಲ್ಲ, ಇದೊಂದು ಇತಿಹಾಸ ಅಂತ. ಎಲ್ಲವೂ ಪಟ್ಲ ಫೌಂಡೇಶನ್ ನಲ್ಲಿ ದಶಮಾನೋತ್ಸವದಲ್ಲಿ ಎಲ್ಲವೂ ಇತಿಹಾಸ ಆಗ್ತಾ ಇದೆ. ಈಗ ಶಶಿಧರನ್ ಆಗಲಿ, ಸಿ ಎ ಸುದೇಶ್ ಕುಮಾರ್ ರೈ ಅವರಾಗಲಿ, ಡಾಕ್ಟರ್ ಜಯಶಂಕರ್ ಮಾರ್ಲ ಅವರಾಗಲಿ, ಅಥವಾ 90% ಇವತ್ತು ವೇಷ ಮಾಡಿದವರು ಕೂಡ ಇದರಲ್ಲಿ ಏನೂ ಗೊತ್ತಿಲ್ಲದವರು, ಪ್ರಪ್ರಥಮ ವೇಷ ಮಾಡುವವರು ಎಲ್ಲರೂ. ಇದು ಇತಿಹಾಸ. ಅವರಿಗೆ ಯಕ್ಷಗಾನದ ಅಂದ್ರೆ ಯಕ್ಷಗಾನ ನೋಡಿ ಗೊತ್ತು, ಆ ಯಕ್ಷಗಾನದಲ್ಲಿ ವೇಷ ಮಾಡ್ತೇವೆ ಅಂತ ಯಾರು ಎಣಿಸ್ಲಿಕ್ಕೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ. ಎಸ್, ಇದರ ಜೊತೆಗೆ ಪಾಟೀಲರೇ, ಕೊನೆಯದಾಗಿ ತಮ್ಮ ಪತ್ನಿ, ತಮ್ಮ ಸಂಪೂರ್ಣ ಕುಟುಂಬ ಅಂತಲೇ ಹೇಳ್ಬೋದು, ತಮ್ಮ ಪತ್ನಿ, ತಮ್ಮ ಎರಡೂ ಮಕ್ಕಳು ಕೂಡ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಇವತ್ತು ತಮ್ಮ ಏನು ಪ್ರತ್ಯಕ್ಷವಾಗುವಂಥ ದೇವಿಯ ಪಾತ್ರದಲ್ಲಿ ತಮ್ಮ ಪತ್ನಿ ಕಾಣಿಸಿಕೊಂಡ್ರೆ, ಮಕ್ಕಳು ಬಲಗಳ ಪಾತ್ರದಲ್ಲಿ, ದೇವೇಂದ್ರ ಬಲಗಳ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ತಮ್ಮ ಇಡೀ ಕುಟುಂಬ ಭಾಗವಹಿಸ್ತಾ ಇದೆ. ಏನು ಅನಿಸ್ತದೆ? ತುಂಬಾ ಸಂತೋಷ ಆಗ್ತಾ ಇದೆ ಶ್ಯಾಮ ಅವರೇ. ನನ್ನ ಅಭಿಮಾನಿ ಬಂಧುಗಳು, ನನ್ನ ದಾನಿಗಳು, ನನ್ನ ದೇವರುಗಳು, ಇವರೆಲ್ಲ ನಮ್ಮ ಅಭಿಮಾನಿ ಬಂಧುಗಳು. ನಾನು ಈ ಕಲೆಯಲ್ಲಿ ಅನ್ನ ಉಣ್ಣುವವ. ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳನ್ನಾಗಲಿ, ನಾನು ಈ ಕಲೆಯಿಂದ ಜೀವನ ಮಾಡಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ, ನನ್ನ ಮನೆಯನ್ನು ನಾನು ಸಾಕ್ತಾ ಇರೋದು ಈ ಕಲೆಯಿಂದಾಗಿ. ಆದ ಕಾರಣ ಇವರೆಲ್ಲ ನನಗೆ ಜೀವ ತುಂಬಿದ ಕಾರಣ ನನಗೆ ಅದು ಸಾಧ್ಯ ಆಗಿದೆ. ಅವರು ಕೂಡ ಸಂತೋಷದಿಂದ ಇದು ನಾವು ಆರಾಧಿಸುವಂತಹ ಕಲೆ ಎಂಬ ಒಂದು ಸಂತೋಷದಿಂದ ಈ ವೇಷವನ್ನು ಮಾಡ್ತಾ ಇದ್ದಾರೆ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಧನ್ಯವಾದಗಳು ಪಟ್ಲ ಸತೀಶ್. ಈಗ ನಮ್ಮ ಜೊತೆಗೆ ಪಟ್ಲ ಸತೀಶ್ ಶೆಟ್ಟಿ ಅವರ ಪತ್ನಿ ಇವತ್ತು ಶ್ರೀದೇವಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಪ್ರತ್ಯಕ್ಷದ ಭಾಗದ ಶ್ರೀದೇವಿಯನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೂ ಆಶ್ಚರ್ಯ ಎಂಬಂತೆ ಪಟ್ಲ ಸತೀಶ್ ಶೆಟ್ಟರು ವಿಷ್ಣುವಿನ ಪಾತ್ರ ಅಂದ್ರೆ ಮಗನ ಪಾತ್ರವನ್ನು ನಿಭಾಯಿಸ್ತಾರೆ. ಇಲ್ಲಿ ಈ ಸನ್ನಿವೇಶ ಆಗಿದೆ. ಎಸ್, ಏನು ದೇವಿಯ ಅಷ್ಟಭುಜೆಯ ಪಾತ್ರವನ್ನು ಧರಿಸಿದ್ದೀರಿ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಇದು ನನಗೆ ಒಂದು ಒದಗಿ ಬಂದ ಸೌಭಾಗ್ಯ ಅಂತ ಅನಿಸ್ತಿದೆ. ಏಕೆಂದರೆ ಹೇಳಿದ್ದು ಇದು ನಂದು ಮೊದಲ, ಅಂದರೆ ನಾನು ವೇಷ ಹಾಕುವುದೇ ಇದು ನಂದು ಫಸ್ಟ್ ಟೈಮ್. ಸೊ ಅದನ್ನು ದೇವಿ ವೇಷ ಸಿಕ್ಕಿದೆ, ತುಂಬ ಖುಷಿ ಆಗ್ತಿದೆ. ಎಸ್, ಪಟ್ಲ ಸತೀಶ್ ಶೆಟ್ಟರು ಕೂಡ ಬಹಳ ಯಾವಾಗಲೂ ಒಂದ್ಸಲ ಮಾಡಿದಾರಂತೆ, ಮತ್ತೆ ಇದೇ ಫಸ್ಟ್ ಟೈಮ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ವಿಷ್ಣುವಿನ ಪಾತ್ರ ಮಾಡ್ತಾರೆ. ತಾವಿಬ್ಬರು ಜೊತೆಯಾಗಿ ರಂಗಸ್ಥಳದಲ್ಲಿ ಕಾಣಿಸಿಕೊಳ್ತೀರಿ. ತಮ್ಮ ಪತಿಯ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಏನು ಅನಿಸ್ತದೆ? ಮಕ್ಕಳು ಕೂಡ ಪಾತ್ರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳು ಕೂಡ ಅದೇ ಸನ್ನಿವೇಶದಲ್ಲಿ ಜೊತೆಯಾಗಿರ್ತಾರೆ. ಸೊ ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ. ಯಾಕೆಂದರೆ ಇದು ನಮ್ದೊಂದು ಏನು ಹೇಳ್ತಾರೆ, ಸಂತೋಷದ ದಿನದಲ್ಲಿ ಇದು ಒಂದು ದಿವಸ ಅಂತ ಹೇಳ್ಬೋದು. ಯಾಕೆಂದರೆ ಇಂಥ ದಿವಸ ಇಷ್ಟರ ತನಕ ಬರಲಿಲ್ಲ. 4 ಜನನು ವೇಷ ಹಾಕಿದ್ದು. ಸೊ ಯಾವಾಗಲೂ ನನ್ನ ಗಂಡ ಅಂತೆ ಭಾಗವತರ್ ಅಂತಲೇ ಫೇಮಸ್. ಸೊ ಇವತ್ತು ಅವರು ವೇಷ ಹಾಕಿದ್ದಾರೆ. ಸೊ ಮಕ್ಕಳು ಹಾಕ್ತಾ ಇರ್ತಾರೆ. ಮಕ್ಕಳ ಜೊತೆ ನಾನು, ನನ್ನ ಗಂಡ, ತುಂಬ ಖುಷಿ ಆಗ್ತದೆ. ಎಸ್, ನಾಳೆ ಪ್ರೇಕ್ಷಕರು ಬಾಳಿ ಒತ್ತಾಯ ಮಾಡ್ಬೋದು ಅಂತ ಅನಿಸ್ತದೆ. ಯಾಕಂದ್ರೆ ಪಟ್ಲರ ಪತ್ನಿಯ ದೇವಿ ಪಾತ್ರ ಬೇಕು ಅಂತ ಮತ್ತೆ 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 ಏನು ಒನ್ಸ್ ಮೋರ್ಗಳು ಕೇಳಿ ಬರ್ಬೋದು ಅಂತ ಹೇಳುವಂತ ನಿರೀಕ್ಷೆ ಇದೆ. ಏನು ಹೇಳ್ತೀವಿ? ಇಲ್ಲ, ಆ ಥರ ನನಗಿಲ್ಲ ನಿರೀಕ್ಷೆ. ಯಾಕೆಂದರೆ ವೇಷ ಹಾಕೋದು ಮಾತ್ರ ಅಲ್ಲ, ಆ ವೇಷ ಹಾಕಿದ ಮೇಲೆ ಹೇಗೆ ಮಾಡ್ತೀವಿ ಅದು ಮುಖ್ಯ ಅಲ್ಲ. ಸೊ ನನಗೆ ಯಕ್ಷಗಾನದ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ಸೊ ಒಂದು ಪ್ರತ್ಯಕ್ಷ ದೇವಿ ಮಾಡ್ತೀನಂತ ನಂಗೆ ಒಂದು ಧೈರ್ಯ ಇದೆ. ಓಕೆ ಮೇಡಮ್, ಆಲ್ ದ ಬೆಸ್ಟ್ ಮೇಡಮ್, ಚೆನ್ನಾಗಿ ಮಾಡಿ. ನಾವಿವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ದಶಮದ ಕಾರ್ಯಕ್ರಮ ಪಟ್ಲ ಸಂಭ್ರಮದಲ್ಲಿದ್ದೇವೆ. ಇಷ್ಟು ದಿವಸಗಳ ಕಾಲ ಗೆಜ್ಜೆಯನ್ನು ಕಟ್ಟಿಸಿ ಕುಣಿಸ್ತಾ ಇದ್ದೀರಿ, ಇವತ್ತು ತಾವು ಕುಣಿತಾ ಇದ್ದೀರಿ. ನಾನು ಈ ಕಲೆಯಲ್ಲಿ ಅನ್ನ ಉಣ್ಣುವವ.
ನನ್ನ ಹೆಂಡತಿ ಆಗಲಿ ನನ್ನ ಮಕ್ಕಳನ್ನಾಗಲಿ ನಾನು ಈ ಕಲೆಯಿಂದ ಜೀವನ ಮಾಡಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ನನ್ನ ಮನೆಯನ್ನು ನಾನು ಸಾಕ್ತಾ ಇರೋದು ಈ ಕಲೆಯಿಂದಾಗಿ. ಆದ ಕಾರಣ ಇವರೆಲ್ಲ ನನಗೆ ಜೀವ ತುಂಬಿದ ಕಾರಣ ನನಗೆ ಅದು ಸಾಧ್ಯ ಆಗಿದೆ. ಅವರು ಕೂಡ ಸಂತೋಷದಿಂದ ಇದು ನಾವು ಆರಾಧಿಸುವಂತಹ ಕಲೆ ಎಂಬ ಒಂದು ಸಂತೋಷದಿಂದ ಈ ವೇಷವನ್ನು ಮಾಡ್ತಾ ಇದ್ದಾರೆ. ಸಂತೋಷದ ದಿನದಲ್ಲಿ ಇದು ಒಂದು ದಿವಸ ಅಂತ ಹೇಳ್ಬೋದು. ಯಾಕೆಂದ್ರೆ ಇಂಥ ದಿವಸ ಇಷ್ಟರ ತನಕ ಬರಲಿಲ್ಲ. ಕಲಾವಿದರು ವೇಷವನ್ನು ಕಟ್ಟಿಕೊಳ್ಳುವ ರೀತಿಯ ಬಗೆಯಲ್ಲಿ ಅವಾಗ ಆಗುವಂಥ ಕಷ್ಟಗಳೇನು ಅಂತೇಳಿ ಈಗ ನಮಗೆ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.